ಸ್ಯಾಂಡಲ್ವುಡ್ ನಟ ನಿರ್ಮಾಪಕ ದಿಲೀಪ್ ರಾಜ್ ನಿಧನ ಆಗಿದ್ದಾರೆ. ಹೃದಯಾಘಾತದಿಂದ ನಟ ದಿಲೀಪ್ ರಾಜ್ ವಿಧಿವಶರಾಗಿರುವಂಥದ್ದು. 48 ವರ್ಷ ವಯಸ್ಸಾಗಿತ್ತು ಅವರಿಗೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ದಿಲೀಪ್ ರಾಜ್. ಇಂದು ಬೆಳಗ್ಗೆ ಹೃದಯಾಘಾತ ಆಗಿತ್ತು. ನಂತರ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ದಿಲೀಪ್ ರಾಜ್ ನಿಧನರಾಗಿದ್ದಾರೆ. ಫಿಟ್ ಅಂಡ್ ಫೈನ್ ಆಗಿದ್ರು ದಿಲೀಪ್ ರಾಜ್ ಅವರು. ಕಿರುತೆರೆಯಲ್ಲಿ ದೊಡ್ಡ ಹೆಸರನ್ನ ಮಾಡಿದರು. ಸುಮಾರು 24ಕ್ಕೂ ಹೆಚ್ಚಿನ ಮೂವಿಗಳಲ್ಲಿ ಮಾಡಿದ್ದರೂ ಕೂಡ ಕಿರುತೆರೆಯಲ್ಲಿ ದೊಡ್ಡ ಹೆಸರನ್ನ ಮಾಡಿದಂಥವರು ದಿಲೀಪ್ ರಾಜ್. ಕುಮಾರಸ್ವಾಮಿ ಲೇಔಟ್ನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಆಸ್ಪತ್ರೆಯಿಂದ ಮನೆ ಕಡೆಗೆ ಅವರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗ್ತದೆ. ಉತ್ತರಹಳ್ಳಿಯಲ್ಲಿರುವಂಥ ನಟ ದಿಲೀಪ್ ರಾಜ್ ಅವರ ನಿವಾಸ ಅಲ್ಲಿಗೆ ಕೊಂಡೊಯ್ಯಲಾಗ್ತಾ ಇದೆ. ಅವರ ಪಾರ್ಥಿವ ಶರೀರವನ್ನು ಉತ್ತರಹಳ್ಳಿ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಲವು ಸಿನಿಮಾ ಸೀರಿಯಲ್ನಲ್ಲಿ ನಟಿಸಿದ್ರು ದಿಲೀಪ್ ರಾಜ್. ಮಿಲನ ಚಿತ್ರ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ರು. ಕೆಲವೊಂದು ಕಡೆ ವಿಲನ್ ಪಾತ್ರದಲ್ಲಿ ನಟಿಸಿದ್ರು. ಇನ್ನು ಕೆಲವು ಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ರು. ಇತ್ತೀಚೆಗೆ ಬಂದಂಥ ಲವ್ ಮ್ಯಾಕ್ಟಲ್ 3 ಚಿತ್ರದಲ್ಲಿ ಲಾಯರ್ ಪಾತ್ರ ನಿರ್ವಹಿಸಿದ್ರು. ತುಂಬ ಚೆನ್ನಾಗಿ ಮಾಡಿದರು ದಿಲೀಪ್ ರಾಜ್. ನಟ, ನಿರ್ದೇಶಕ, ನಿರ್ಮಾಪಕ, ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿ ಕಿರುತೆರೆಯಲ್ಲೂ ಕೂಡ ದೊಡ್ಡ ಹೆಸರನ್ನ ಮಾಡಿದಂಥವರು ಇಂದು ಬೆಳಗ್ಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ದಿಲೀಪ್ ರಾಜ್ ಅವರು. ಸಾಕಷ್ಟು ಸೀರಿಯಲ್ಗಳನ್ನು ಕೂಡ ಇವರೇ ನಿರ್ಮಾಣ ಮಾಡ್ತಾ ಇದ್ರು. ಬಟ್ ಈಗ ದಿಲೀಪ್ ರಾಜ್ ಇನ್ನಿಲ್ಲ ಅನ್ನುವಂಥ ಸುದ್ದಿ ಇಡೀ ಸ್ಯಾಂಡಲ್ವುಡ್ಗೆನೆ ದೊಡ್ಡ ಆಘಾತವನ್ನು ತಂದಿದೆ. ಹಿಟ್ಲರ್ ಕಲ್ಯಾಣ ಸೇರಿದಂತೆ ಸಾಕಷ್ಟು ಕಿರುತೆರೆಯಲ್ಲಿ ಲೀಡ್ ರೋಲ್ನಲ್ಲಿ ಮಾಡಿದರು. ಹಿಟ್ಲರ್ ಕಲ್ಯಾಣದಲ್ಲಂತೂ ಸಾಕಷ್ಟು ಹೆಸರನ್ನು ಮಾಡಿದ್ರು. ಆ ಒಂದು ಸೀರಿಯಲ್ನಲ್ಲಿ ಸ್ಪೆಷಲಿ 48 ವರ್ಷದ ದಿಲೀಪ್ ರಾಜ್ ಕೊನೆಯದಾಗಿ ನಟಿಸಿದ್ದು ಅಂದರೆ ಚಿತ್ರರಂಗದಲ್ಲಿ ಸಿನಿಮಾದಲ್ಲಿ ಲವ್ ಮಾಕ್ಟೆಲ್ 3 ಸಿನಿಮಾದಲ್ಲಿ, ಯೂಟನ್ ಆಗಲಿ, ಗಾನ ಬಜಾನ, ಅಂಬಿ ನಿಂಗೆ ವಯಸ್ಸಾಯಿತು ಸಿನಿಮಾದಲ್ಲಿ ನಟಿಸಿದ್ರು ದಿಲೀಪ್ ರಾಜ್. ಮನೆಯೊಂದು 3 ಬಾಗಿಲು, ರಥಸಪ್ತಮಿ, ಪ್ರೀತಿಗಾಗಿ ಧಾರಾವಾಹಿಗಳಲ್ಲಿ ನಟಿಸಿದ್ರು. ಸಿನಿಮಾ ರಂಗ ಮತ್ತು ಕಿರುತೆರೆ ಅಂದರೆ ಬೆಳ್ಳಿತೆರೆ ಮತ್ತು ಕಿರುತೆರೆ ಎರಡರಲ್ಲೂ ಕೂಡ ಹೆಸರನ್ನು ಮಾಡಿದ್ದಂಥವರು. ದೊಡ್ಡ ದೊಡ್ಡ ಆಕ್ಟರ್ಗಳ ಜೊತೆನೂ ಕೂಡ ಅವರು ಪಾತ್ರವನ್ನು ಮಾಡಿದ್ದಾರೆ. ಅಂಬಿ ನಿಂಗೆ ವಯಸ್ಸಾಯಿತು ಅಂಬರೀಷ್ ಅವರ ಜೊತೆ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ರು. ಮಿಲ್ನಾ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೊತೆ ನಟಿಸಿದ್ರು. ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಅದರಲ್ಲಿ ಇತ್ತೀಚೆಗೆ ಅಂದರೆ ಅವರು ಕಿರುತೆರೆಯಲ್ಲಿ ಹಿಟ್ಟಾಗಿದ್ದಂಥ ಧಾರಾವಾಹಿಗಳು ಪಾರು ಮತ್ತು ಹಿಟ್ಲರ್ ಕಲ್ಯಾಣ ಇದೆರಡು ದೊಡ್ಡ ಹೆಸರನ್ನು ಮಾಡಿದ್ದಂಥವು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಎಷ್ಟೊತ್ತಿಗಾಗಿದ್ದು? ಈಗ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆಯಾ? ಏನು ಹೇಳ್ತಾ ಇದ್ದಾರೆ ಅವರ ಸ್ನೇಹಿತರು, ಅವ್ರ ಕುಟುಂಬದವ್ರು ಏನು ಹೇಳ್ತಾ ಇದ್ದಾರೆ, ಏನಾಯ್ತು ಅನ್ನುವಂಥದ್ರ ಬಗ್ಗೆ? ಸದ್ಯಕ್ಕೆ ದಿಲೀಪ್ ರಾಜ್ ಅವರ ಪಾರ್ಥಿವ ಶರೀರ ಅವರ ಉತ್ತರಹಳ್ಳಿಯ ನಿವಾಸದಲ್ಲಿ ಇದೆ ಅಂತ ಅನ್ಬೋದು. ಈಗ ಆಲ್ರೆಡಿ ಅವರ ನಿವಾಸದ ಬಳಿ ಅವರ ಸ್ನೇಹಿತರು, ಕುಟುಂಬಸ್ಥರು ಬಂದು ಇಲ್ಲಿ ಅವರ ಒಂದು ಪಾರ್ಥಿವ ಶರೀರದ ಒಂದು ಅಂತಿಮ ದರ್ಶನವನ್ನು ಪಡಿತಿರುವಂಥದ್ದು. ಸಾಕಷ್ಟು ಸಿನಿಮಾಗಳ ನಂತರ ಕಿರುತೆರೆ ಕಡೆ ಒಲಿದ್ದರಿಂದ ಸಾಕಷ್ಟು ಸ್ನೇಹಿತರು ಸಿನಿಮಾದಲ್ಲಿರ್ಬೋದು, ಕಿರುತೆರೆಯಲ್ಲಿ ಸಾಕಷ್ಟು ಸ್ನೇಹಿತರ ಬಳಗವನ್ನು ಹೊಂದಿದಂಥ ಒಂದು ದಿಲೀಪ್ ರಾಜ್ ಅವರ ಒಂದು ನಿಧನ ಅವರ ಆ ಬಳಗಕ್ಕೆ ಒಂದು ವೃತ್ತಿ ಅನ್ನುವಂಥ ಒಂದು ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಕಟ್ಟುಮಸ್ತಾಗಿದೆ, ತುಂಬಾ ಆಗಿದಂತ ಒಂದು ಆರೋಗ್ಯವಾಗಿದ್ದಂತ ಮನುಷ್ಯ ಈ ರೀತಿ ಆಗಿದ್ದಾರೆ ಅನ್ನುವಂತ ಒಂದು ಶಾಕ್ ನಲ್ಲಿದ್ದಾರೆ. ಸದ್ಯಕ್ಕೆ ಉತ್ತರಹಳ್ಳಿಯಲ್ಲಿ ಇರುವಂತಹ ಅವರ ನಿವಾಸದಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನ ಇಡಲಾಗಿರುವಂತದ್ದು. ಬೆಳಗಿನ ಜಾವ ಒಂದು 3:30-4 ಗಂಟೆ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಎದೆ ನೋವು ಕಾಣಿಸ್ಕೊಂಡಿದೆ. ಅದಾದ ನಂತರ ಅವರು ಕೂಡ ಒಂದು ಎದೆ ನೋವು ಕಾಣಿಸ್ಕೊಂಡಿದೆ ಅನ್ನುವಂಥ ವಿಚಾರವನ್ನು ಅವರ ಮಡದಿ ಹತ್ರನೂ ಕೂಡ ಹೇಳ್ತಾರೆ. ಅದಾದ ನಂತರ ಅವರು ತಡ ಮಾಡೋದು ಬೇಡ ಅಂತ ಇಲ್ಲಿಂದ ಉತ್ತರಹಳ್ಳಿಯಿಂದ ನೇರವಾಗಿ ಅವರು ಕುಮಾರಸ್ವಾಮಿ ಲೇಔಟ್ನಲ್ಲಿರುವಂತಹ ಒಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡಿಸುವಂತ ಪ್ರಯತ್ನ ಮಾಡ್ತಾರೆ. ಆದ್ರೂ ಕೂಡ ಅಷ್ಟೊಳಗಡೆ ಒಂದು ಕಾಲ ಕೈ ಮೀರುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಅವ್ರನ್ನ ಯಾವುದೇ ರೀತಿಯಾದಂತಹ ಚಿಕಿತ್ಸೆ ಕೊಟ್ಟರು ಕೂಡ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಅವ್ರಿಗೆ ಕುಟುಂಬಸ್ಥರಿಂದ ಆಗೋದಿಲ್ಲ. ಸೊ ಅವರು ಕೊನೆಯದಾಗಿ ಅವ್ರಿಗೆ ಉಸಿರನ್ನ ಕೈ ಸೇರ್ತಾರೆ. ಸೊ ಸದ್ಯಕ್ಕೆ ಈಗ ಅವ್ರ ಕುಟುಂಬಸ್ಥರು ಅವರ ಒಂದು ಪಾರ್ಥಿವ ಶರೀರವನ್ನ ಅವರ ನಿವಾಸದ ಬಳಿ ತಂದು ಸೊ ಈಗ ಅಲ್ಲೇ ಎಲ್ಲ ಒಂದು ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಿರುವಂತದ್ದು ನಾವು ನೋಡ್ಬೋದು. ವಿಜಯಲ್ಲೂ ಕೂಡ ಬರ್ತಾ ಇದೆ. ಒಂದು ನಿವಾಸ ಏನಿದೆ ಆ ಒಂದು ನಿವಾಸದಲ್ಲಿ ಅವರು ಕೂಡ ಕಿರುತೆರೆಗೆ ಬೇಕಾದಂತ ಎಲ್ಲಗಳನ್ನು ಮಾಡಿರೋದು. ಒಂದು ಸಿನಿಮಾ, ಒಂದು ಸೀರಿಯಲ್ಗೆ ಬೇಕಾದಂತ ಒಂದು ಎಡಿಟಿಂಗ್ ಸೆಟಪ್ ಇರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಸೊ ಈಗ ಕೊನೆಯದಾಗಿ ಏನು ಕನಸು ಕಂಡಿದ್ರು, ಈಗ ಕನಸಿನ ಮನೆಯಲ್ಲೇ ಅವರು ತಮ್ಮ ಕನಸನ್ನ ಕೈ ಚೆಲ್ಲಿ
ಭಾರ ದೂರಿಗೆ ಪ್ರಯಾಣ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಪೃಥ್ವಿ. ಎಷ್ಟು ಮಿಸ್ ಮಾಡ್ಕೊಳ್ತಾ ಇದೆ ಬೆಳ್ಳಿತೆರೆ ಆಗಲಿ ಕಿರುತೆರೆ ಆಗಲಿ, ಒಳ್ಳೆಯ ನಟ, ಅದ್ರ ಜೊತೆ ನಿರ್ಮಾಪಕ ಕೂಡ, ಮತ್ತೆ ಜನರ ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡಿದ್ದಂಥವ್ರು ದಿಲೀಪ್ ರಾಜ್ ಅವರು. ಯಾವ ರೀತಿಯಾಗಿ ಒಂದು ಸೀರಿಯಲ್ಗಳನ್ನ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅನ್ನುವಂಥದ್ದು ಗೊತ್ತಿತ್ತು, ಆ ಪಲ್ಸ್ ಗೊತ್ತಿತ್ತು ಅವರಿಗೆ. ಖಂಡಿತವಾಗ್ಲೂ ಪೃಥ್ವಿ, ಒಬ್ಬ ಪ್ರತಿಭಾನ್ವಂತ ನಟ, ನಿರ್ಮಾಪಕ, ನಿರ್ದೇಶಕ ಯಾರೇ ಆದ್ರೂ ಕೂಡ ಈ ರೀತಿಯಾಗಿ ಒಂದು ಸಡನ್ ಆಗಿ ಹೋದಂತ ಸಂದರ್ಭದಲ್ಲಿ ಚಿತ್ರರಂಗಕ್ಕೆ ಅಷ್ಟೇ ಅಲ್ಲ, ಅವರ ಸ್ನೇಹಿತರಿರ್ಬೋದು, ಅವ್ರ ಕುಟುಂಬಸ್ಥರಿಗೂ ಕೂಡ ಒಂದು ದೊಡ್ಡ ಒಂದು ಲಾಸ್ ಅಂತಾನೆ ಹೇಳ್ಬೋದು. ಸೊ ಏನಕ್ಕೆ ನೀವ್ ಹೇಳಿದ್ರಿ, ಅವರು ಬಾಯ್ ಫ್ರೆಂಡ್ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಬಂದ್ರು ಕೂಡ, ಆದ್ರೆ ಅವ್ರಿಗೆ ಅಷ್ಟು ಬೆಳ್ಳಿ ತೆರೆಯಲ್ಲಿ ಅವ್ರಿಗೆ ಅಷ್ಟು ವರ್ಕ್ ಆಗಲ್ಲ. ಆದ್ರೂ ಕೂಡ ಮಿಲನ ಸಿನಿಮಾದಲ್ಲಿ ಒಂದು ನೆಗೆಟಿವ್ ರೋಲ್ ನಲ್ಲಿ ಕಾಣಿಸ್ತಾರೆ ಪುನೀತ್ ರಾಜ್ಕುಮಾರ್ ಅವರ ಹಿಂದೆ. ಆ ಒಂದು ಸಿನಿಮಾ ಯಾವ ರೀತಿಯಾದಂತಹ ಒಂದು ಸಕ್ಸಸ್ ಅನ್ನ ಕಾಣುತ್ತೆ ಗೊತ್ತಿರುವಂತದ್ದು. ಅಂತಹ ಒಂದು ದೊಡ್ಡ ಸಿನಿಮಾದಲ್ಲೂ ನಟಿಸಿದ್ರು ಕೂಡ, ಆದ್ರೂ ಕೂಡ ಈ ಮನುಷ್ಯನಿಗೆ ಹೇಳ್ಕೊಳ್ಳುವಂತ ಒಂದಷ್ಟು ಅವಕಾಶಗಳು ಸಿಗಲ್ಲ. ಸೊ ಆ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಇದ್ರೂ ಕೂಡ, ಇಲ್ಲ ನಾನು ಕಮ್ ಬ್ಯಾಕ್ ಮಾಡ್ಲೇಬೇಕನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಗ್ಯಾಪ್ ತಗೊಂಡು ಆ ಒಂದು ಸೀರಿಯಲ್ ಕಡೆ ಬರ್ತಾರೆ. ಆ ಸೀರಿಯಲ್ ಅಲ್ಲಿ ಬಂದ ತಕ್ಷಣ ಅವ್ರಿಗೆ ಒಂದು ದೊಡ್ಡ ಸಕ್ಸಸ್ ಸಿಗುತ್ತೆ. ಹಿಟ್ಲರ್ ಕಲ್ಯಾಣ ಅನ್ನುವಂತ ಹೇಗೆವನ್ನುವಂತ ಪಾತ್ರ ಏನಿದೆ, ಏನು ಅವರ ಒಂದು ಕ್ಯಾರೆಕ್ಟರ್ ಏನಿದೆ, ಆ ಕ್ಯಾರೆಕ್ಟರ್ ಅದೇ ರೀತಿಯಾಗಿತ್ತು, ಅವರು ನಿರ್ಮಾಣ ಮಾಡ್ತಾರೆ. ಅಲ್ಲಿಂದ ಅದು ಕಿರುತೆರೆ ಅವ್ರಿಗೆ ಒಂದು ದೊಡ್ಡ ಎರಡನೇ ಇನ್ನಿಂಗ್ಸ್ ಅಂತ ಅನ್ಬೋದು. ಬೆಳ್ಳಿತೆರೆಯಿಂದ ಕಿರುತೆರೆಗೆ ಬಂದು ಒಂದು ದೊಡ್ಡ ಸಕ್ಸಸ್ ಕಾಣ್ತಾರೆ, ನಟನಾಗಿ ನಿರ್ಮಾಪಕನಾಗಿಯೂ ಕೂಡ ಒಂದು ದೊಡ್ಡ ಸಕ್ಸಸ್ ಕಾಣ್ತಾರೆ. ಅಲ್ಲಿಂದ ಅವ್ರು ತಿರುಗಿ ನೋಡೋದಿಲ್ಲ. ಅದಾದ ನಂತರ ಆ ಬೆಳ್ಳಿತೆರೆಗಿನ ಬರೋದಕ್ಕೆ ಮುಂಚಿತವಾಗಿ ಕಿರುತೆರೆಯಲ್ಲಿ ಒಂದಷ್ಟು ಸಕ್ಸಸ್ ಅನ್ನ ನೋಡಿದ ತಕ್ಷಣ ಇತ್ತೀಚೆಗೆ ಕೃಷ್ಣ ರೂಪು ಅನ್ನುವಂತ ಸೀರಿಯಲ್ ಅನ್ನು ಕೂಡ ರಿಲೀಸ್ ಮಾಡ್ತಾರೆ. ಯಶಸ್ವಿಯ ಒಂದಷ್ಟು ಸೀರಿಯಲ್ಗಳನ್ನ ನಿರ್ಮಾಣ ಮಾಡಿ ಅವರದೇ ಆದಂತಹ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಿದ್ದಂತಹ ದಿಲೀಪ್ ರಾಜ್ ಅವರು ಈಗ ಸಡನ್ ಆಗಿ ಈ ರೀತಿ ಆಗಿರುವಂತದ್ದು ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಆಗ್ಲಿ, ತೆರೆಲೋಕಕ್ಕೆ ಆಗ್ಲಿ, ಅವರ ಕುಟುಂಬಸ್ಥರಿಗಾಗ್ಲಿ, ಅವರ ಸ್ನೇಹಿತರಿಗಾಗ್ಲಿ ತುಂಬಲಾರದ ನಷ್ಟ ಪೃಥ್ವಿ. ಸತೀಶ್, ಪುನೀತ್ ರಾಜ್ಕುಮಾರ್ ಅವರ ಒಂದು ಸಾವಿನ ಬಳಿಕ, ಹೃದಯಾಘಾತದ ಬಳಿಕ ದೊಡ್ಡ ಶಾಕ್ ಅದು. ಯಾಕೆಂದರೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥವ್ರು, ಏನು ಪ್ರಾಬ್ಲಮ್ಮೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿದ್ದು ಎಲ್ರಿಗೂ ಒಂದು ರೀತಿಯಾಗಿ ಆಘಾತವನ್ನು ತಂದಿತ್ತು. ಅದಾದಮೇಲೆ ಸಾಕಷ್ಟು ಜನರನ್ನು ನೋಡಿದ್ದೀವಿ, ಚಿರಂಜೀವಿ ಸರ್ಜಾ ಆಗಲಿ, ಈ ರೀತಿಯಾಗಿ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಈಗ ದಿಲೀಪ್ ರಾಜ್ ಚಿಕ್ಕ ವಯಸ್ಸಿಗೆ ಹೋಗ್ತಾ ಇದ್ದಾರೆ. ಇದು ನಿಜಕ್ಕೂ ಇನ್ನಷ್ಟು ಆತಂಕವನ್ನು ಮೂಡಿಸ್ತಾ ಇದೆ. ಏನಪ್ಪ ಏನಾಗ್ಬಿಡುತ್ತೋ ಏನೋ ಅನ್ನುವಂಥ ರೀತಿಯಾದಂಥ ಭಯ ಕಾಡುತ್ತೆ ಇಂಥ ಪ್ರಕರಣಗಳನ್ನು ನೋಡಿದಾಗ. ಖಂಡಿತವಾಗ್ಲೂ ಪೃಥ್ವಿ, ಹೇಳಿದಾಗೆ ಇದು ನಟ, ನಿರ್ಮಾಪಕರ ಅಥವಾ ಮತ್ತೊಬ್ಬರ ಹೃದಯದ ಬಡಿತ ನಿಲ್ತಾ ಇದೆಯೋ ಅಥವಾ ಕನ್ನಡ ಚಿತ್ರರಂಗದ ಬಡಿತನೇ ನಿಲ್ತಾ ಇದೆಯೋ ಅನ್ನುವಂಥದ್ದಾಗ್ತದೆ. ಏನ್ 2022 ಪುನೀತ್ ರಾಜ್ಕುಮಾರ್ ಅವರ ನಿಧನ ಆಯ್ತು, ಅದಾದ ನಂತರ ಕನ್ನಡ ಚಿತ್ರರಂಗ ಸಾಕಷ್ಟು ಮಂದಿ ಹೇಳುವಂತದ್ದು ಅದು ಪುನೀತ್ ರಾಜ್ಕುಮಾರ್ ಅವರ ಸಾವಲ್ಲ, ಕನ್ನಡ ಚಿತ್ರರಂಗದ ಸಾವು ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಒಂದು ಅಕಾಲಿಕ ಮರಣದ ನಂತರ ಕನ್ನಡ ಚಿತ್ರರಂಗ ಯಾವ ರೀತಿಯಾದಂತಹ ಒಂದು ನಷ್ಟ ಇರ್ಬೋದು, ಒಂದು ಯಾವ ರೀತಿಯ ಒಂದು ಪರಿಸ್ಥಿತಿ ಇದೆ ಅನ್ನುವಂಥದ್ದು ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸೊ ಅದೇ ರೀತಿ ಚಿರಂಜೀವಿ ಸರ್ಜಾ ಅವರು, ಸೊ ಅದು ಕೂಡ ಕನ್ನಡ ಚಿತ್ರರಂಗ ಹೇಳ್ಕೊಳಕ್ಕಾಗದಂತಹ ಒಂದು ನಷ್ಟ ಅಂತ ಅನ್ಬೋದು. ಅಪ್ಕಮಿಂಗ್ ಹೀರೋಗಳು, ಸ್ಟಾರ್ಗಳು, ನಟರಾಗಿ ಸ್ಟಾರ್ಗಳಾಗಿ ಸೂಪರ್ ಸ್ಟಾರ್ಗಳಾಗಿ ಮಿನುಗ್ತಾ ಇದ್ದಂಥವ್ರು ಏಕಾಏಕಿ ಅವರು ಈ ರೀತಿಯಾಗಿ ಕಣ್ಮುಚ್ತಾರೆ ಅಂತ ಅಂದಾಗ ನಿಜವಾಗ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಏನಾಗಿದೆಯಾ? ಈ ರೀತಿ ಸಿನಿಮಾಗಳು ಹೋಗ್ತಾವೋ ಬಿಡ್ತಾವೋ ಅದು ಬೇರೆ, ಆದ್ರೆ ಕನ್ನಡ ಚಿತ್ರರಂಗಕ್ಕೆ ಅಸೆಟ್ ಅನ್ನುವಂಥದ್ದು ಏನಿದೆ, ಅದು ನಟರಿರ್ಬೋದು, ನಿರ್ಮಾಪಕರಿರ್ಬೋದು, ನಟಿಯರಿರ್ಬೋದು, ತಂತ್ರಜ್ಞರು, ಅವರನ್ನೇ ಕಳ್ಕೊಂಡಾಗ ಕನ್ನಡ ಚಿತ್ರರಂಗ ರಿಕವರಿ ಆಗೋದು ಹೇಗೆ? ಸೊ ಅದೇ ಸಾಲಿಗೆ ಈಗ ಇವರು ಕೂಡ ಸೇರುವಂಥದ್ದು. ಈಗ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ.